ಭೃಂಗರಾಜ್ ಅಂತ ಕರಿತೀವಿ ನಾವು ಇದನ್ನು. ಈ ಥರ ಇರುತ್ತೆ ಭೃಂಗರಾಜ್. ಇದು ಕಾಮನ್ನಾಗಿ ಮನೆ ಅಕ್ಕಪಕ್ಕ ಸುಮಾರು ಸಿಗುತ್ತೆ. ನಾನು ಇದನ್ನ ಫ್ರೆಶ್ ಸೊಪ್ಪು ಹರ್ಕೊಂಬಂದಿದ್ದೆ ಎಲ್ಲಿ ಅಂದರೆ ಇಲ್ಲೇ ಮನೆ ಅಕ್ಕಪಕ್ಕನೇ ಹರ್ಕೊಂಬಂದಿದ್ದು. ಹೂವು ಕಾಮನ್ನಾಗಿ ಈ ಥರ ಇರುತ್ತೆ ಹೂವು. ಇದು ಕೂದಲಿಗೆ ತುಂಬ ಒಳ್ಳೆಯದು. ನಾನು ಹೋದ್ಸಲನೂ ಈ ಶಾಂಪು ಮಾಡಿದ್ದೆ, ಹಾಗಾಗಿ ಈ ಸಲ ಇದನ್ನ ಇದೇ ಶಾಂಪು ಮಾಡೋಣ ಅಂತಂದೇಳಿ ಮನೆಯಲ್ಲಿ ಕೂದಲಂತೂ ತುಂಬ ಚೆನ್ನಾಗಿದೆ, ಹೇರ್ ಫಾಲ್ ತುಂಬ ಕಡಿಮೆ ಆಗಿದೆ, ತುಂಬ ಎಫೆಕ್ಟಿವ್ ಅನ್ನಿಸ್ತು ಶಾಂಪು. ಅದಕ್ಕೆ ಈ ಸಲ ಏನೇನು ಹಾಕ್ತೀನಿ ಇಂಗ್ರೀಡಿಯೆಂಟ್ಸ್ ಅಂತ ನಿಮಗೆ ತೋರಿಸ್ತೀನಿ. ಒಂದು ಇದು ಭೃಂಗರಾಜ್ ಅನ್ನೋದು ಇದು. ಇವನ್ನ ನಾವು ಅಂಟುವಳ್ಕಾಯಿ ಅಂತ ಅಂತೀವಿ. ಇದು ನಿಯರ್ಲಿ ಇವನ್ನ ಹಿಂಗೆ ಸಿಪ್ಪೆ ತೆಗೆದ್ಬಿಟ್ಟು ಇದರೊಳಗೆ ಬೀಜ ಇರುತ್ತೆ, ಬೀಜ ತೆಗೆದು ಆಮೇಲೆ ಹಾಕ್ಬೇಕು. ಇದನ್ನ ಬೀಜ ತೆಗೆದು ಹಾಕೋದು. ಇದು ಶೀಕೆಕಾಯಿ ಒಂದು 200 ಗ್ರಾಮು, ಇದು 200 ಗ್ರಾಮು. ರೋಸ್ಮೆರಿ ಹಾಕ್ತಾಯಿದ್ದೀನಿ ಶಾಂಪು ಮಾಡೋದಕ್ಕೆ. ಮೆಂತ್ಯ ಕಾಳು, ಬೆಟ್ಟದ ನೆಲ್ಲಿಕಾಯಿ, ಅಗಸೆ, ಇಷ್ಟನ್ನು ನಾನು ಈಗ ಶಾಂಪು ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಏನೇನು ಅಂತ ನೋಡ್ಕೊಂಬಿಡಿ. ಶೀಕೆಕಾಯಿ, ಅಂಟುವಳದಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಮೆಂತ್ಯಕಾಳು, ರೋಸ್ಮೆರಿ, ಇದಿಷ್ಟನ್ನು ನಾನು ಹಾಕ್ತಾಯಿದ್ದೀನಿ ಶಾಂಪುಗೆ. ಇದ್ರ ಜೊತೆಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ. ಶೀಗೆಕಾಯಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಅಷ್ಟನ್ನು 200 ಗ್ರಾಮ್ ಅಷ್ಟನ್ನು. ಹಾಗೆಯೇ ನಾನು ಇಲ್ಲಿ 1/4 kg ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಹಸಿದು ಸಿಕ್ಕಿದೆ, ಅದಕ್ಕೆ ನೀವು ಹಸಿದು ಬೇಕಂದರೆ ಯೂಸ್ ಮಾಡಿ. 30 ಗ್ರಾಮ್ ಅಗಸೆನ ನೆನೆಸಿ ಇಟ್ಕೊಂಡಿದ್ದೀನಿ. ಅಗಸೆ ಮತ್ತು ಮೆಂತ್ಯಕಾಳನ್ನು, ಅಗಸೆನ ನಾವೇನು ಮಾಡಬೇಕು, ನೆನೆಸಿಟ್ಕೋಬೇಕು. ನೋಡಿ, ನಾನೀಗ ಒಂದೊಂದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅಂಟುವಳಕಾಯಿಯನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಇದಾದ ನಂತರ ಶೀಗೆಕಾಯಿಯನ್ನು ಮಿಕ್ಸಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಳ್ಳಿ, ಯಾಕೆ ಅಂತಂದರೆ ಇದನ್ನು ನಾವು ಒಂದು 2 ತಾಸಷ್ಟು ಕಾಲ ನಾವು ನೆನೆ ಇಡ್ತೀವಿ. ಏನೇನೆಲ್ಲ ಮಿಕ್ಸಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಈಗ ಶೀಗೆಕಾಯಿಯನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ. ಪೂರ್ತಿ ನುಣ್ಣಗೆ ಪುಡಿ ಆಗಬೇಕಂತೇನಿಲ್ಲ, ತರಿಯಾಗಿ ಪುಡಿ ಆದ್ರೂ ಸಾಕು. ನಿಮಗೆ ಬೇಕು ಅಂತಂದರೆ ಶೀಗೆಕಾಯಿ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಶಾಂಪುಗೆ. ಯಾಕೆಂದರೆ ಶೀಗೆಕಾಯಿ ಕೂದಲುಗಳಿಗೆ ಬಣ್ಣವನ್ನು ಚೆನ್ನಾಗಿ ಕೊಡುತ್ತೆ, ಹಾಗೆ ಥಿಕ್ನೆಸ್ ಕೊಡುತ್ತೆ. ಕರಿ ಬಣ್ಣದ ಕೂದಲು ನಿಮಗೆ ಮೆಂತ್ಯಕಾಳನ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರೋಸ್ಮೆರಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ರೋಸ್ಮೆರಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ನೆನೆಸ್ಕೊಂಡ್ರೆ ಸಾಕು. ಈಗ ಬೆಟ್ಟದ ನೆಲ್ಲಿಕಾಯಿಯನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಅಂದರೆ ಪೂರ್ತಿ ನುಣ್ಣಗೆ ಅಂತೇನಿಲ್ಲ, ತರಿಯಾಗಿದ್ರೂ ನಡೆಯುತ್ತೆ. ಇದನ್ನು ನೆನೆಸ್ಕೊಳ್ಳೋದು 3 ರಿಂದ 8 ತಾಸುಗಳ ಕಾಲ ನೆನೆಸ್ಕೊಳ್ಬೋದು. ನಿಮಗೆ 3 ತಾಸು ಸಾಕು ಅಂತ ಅನಿಸಿದ್ರೆ ಅಷ್ಟೇ ಸಾಕು. ಈಗ ನೆಕ್ಸ್ಟು ನಾವು ಭೃಂಗರಾಜ್ ಅಂತ ಏನಿತ್ತಲ್ಲ, ಒಣದು ಹಾಕಿದರೆ ಹಾಗೆ ಜಸ್ಟ್ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ. ಹಸಿದು ಹಾಕಿದರೆ ಅಂದರೆ ನೀರು ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿಕೊಂಡು ರುಬ್ಕೊಂಡು ಹಾಕ್ಕೊಳ್ಳಿ. ನೀವು ಇದಕ್ಕೆ ಬೇಕು ಅಂದರೆ ಕೆಂಪು ದಾಸವಾಳದ ಎಲೆಗಳನ್ನು ಮಿಕ್ಸಿ ಮಾಡಿ ಹಾಕ್ಕೊಳ್ಬೋದು, ಹೂವನ್ನು ಹಾಗೇ ಹಾಕ್ಕೊಳ್ಬೋದು. ನೋಡಿ, ಈಗ ನೀರು ಹಾಕಿ ಎಲ್ಲದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕಡಿಮೆ ಅಂದರೆ ನಾನು 3 ತಾಸುಗಳ ಕಾಲ ಇದನ್ನು ಹಾಗೆ ಬಿಡ್ತಾಯಿದ್ದೀನಿ. ಬಿಟ್ಟು ಮತ್ತೆ ಗೂರಾಡ್ಬಿಟ್ಟು ನೆಕ್ಸ್ಟ್ ಒಲೆ ಮೇಲೆ ಇಟ್ಟು ಕುದಿಸ್ತಾ ಇದ್ದೀನಿ. ಮಧ್ಯಮ ಉರಿಯಲ್ಲಿ ಅದು ಚೆನ್ನಾಗಿ ಕುದಿಬೇಕು. ಕುದ್ದಿತು ಅಂದರೆ ಅದು ಬುರುಗು ಹೆಚ್ಚಾಗುತ್ತೆ. ನಾನು ಏನಕ್ಕೆ ಎಲ್ಲ ಮಿಕ್ಸಿ ಮಾಡಿ ಹಾಕಿದ್ದೀನಿ ಅಂದರೆ ನೀವು ಹಾಗೇ ನೆನಾಕ್ಕೊಳ್ಬೋದು ಎಲ್ಲ ಹಿಡಿಯೋದಾಗಿ. ಅದು ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಶಾಂಪು ತುಂಬ ನೀರು ಥರ ಇರುತ್ತೆ, ಥಿಕ್ನೆಸ್ ಬರೋದಿಲ್ಲ. ಇಲ್ಲ ನಾವು ಆ ರೀತಿ ಮಾಡ್ಕೊಳ್ತೀವಿ ಅಂತಂದರೆ ಅದಕ್ಕೂ ಒಂದು ಟ್ರಿಕ್ಸ್ ಇದೆ ಥಿಕ್ನೆಸ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಏನು ಮಾಡಿದರೆ ಎಲ್ಲ ನೆನಾಕಿ ಹಾಗೆ ಮಾಡಿದ್ರೂ ತಿಕ್ಕಾಗುತ್ತೆ ಅಂತಂದೇಳಿ. 100% ಮನೆಯಿಂದನೇ ಮಾಡ್ತಾ ಇರೋವಂಥ ಶಾಂಪು ಇದು. ಮನೆಯಲ್ಲಿರೋ ವಸ್ತುಗಳಿಂದನೇ ದಪ್ಪ ಮಾಡೋವಂತಹ ಶಾಂಪು, ಥಿಕ್ನೆಸ್ ಜಾಸ್ತಿ ಮಾಡೋವಂತಹ ಮೆಥಡನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈಗ ಇದು ಆ್ಯಕ್ಚುಲಿ ಕುದೀತಾ ಇದೆ. ಈ ಕುದಿ ಬಂದಾಗ ನಾನು ಏನು ಮಾಡ್ತೀನಿ, ಇದನ್ನು ಒಂದೊಂದೇ ಸ್ಪೂನ್ ಹಾಕ್ತಾ, ಯಾಕೆಂದರೆ ಎಲ್ಲ ಮಿಕ್ಸಿ ಮಾಡಿ ಹಾಕಿದ್ದೀನಿ, ದಪ್ಪ ಇರುತ್ತಲ್ಲ, ಬೇಗ ಸಾಣಿಸೋದಿಲ್ಲ. ಒಂದು ಇದರಲ್ಲಿ ಸೋಸುವಂತಹ ಒಂದು ಜಾಳಿಗೆಯನ್ನು ತೊಗೊಂಡ್ಬಿಟ್ಟು ಸೋಸ್ಕೊಳ್ತೀನಿ ಇದನ್ನು ಸ್ವಲ್ಪನೇ. ದಾಸವಾಳ ಹೂವು ಹಾಕೋದು ಮರ್ತಿದ್ದೆ, ಅದಕ್ಕೆ ದಾಸವಾಳದ ಹೂವನ್ನು, ಕೆಂಪು ದಾಸವಾಳದ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಏನು ಸೋಸ್ಕೊಂಡಿದ್ನಲ್ಲ, ದಪ್ಪ ತಕ್ಕೊಂಡಿದ್ನಲ್ಲ, ಆ ದಪ್ಪ ಇರೋ ಅಂಥದಕ್ಕೆ ಮತ್ತೆ ನೀರನ್ನು ಹಾಕ್ಬೋದು. ಇದೇ ರೀತಿ ರಿಪೀಟೆಡ್ ಆಗಿ ನಾನು 3 ಸಲ ನೀರು ಹಾಕಿ ಕುದಿಸ್ಬಿಟ್ಟು ಆಮೇಲೆ ಮತ್ತೆ ಅದನ್ನ ಸೋಸ್ಕೊಳ್ತೀನಿ. 4ನೇ ಸಲಕ್ಕೆ ಏನು ಮಾಡ್ತೀನಿ ಅಂತಂದೇಳಿ ನಿಮಗೆ ತೋರಿಸ್ತೀನಿ. 3 ಸಲ ಅಷ್ಟು ಸಾರಾಂಶ ಇರುತ್ತೆ ಇದರಲ್ಲಿ. ನಾನು ಕಡಿಮೆ ಅಂದ್ರೂ ಇದರಲ್ಲಿ ಒಂದೊಂದು ಸಲಕ್ಕೆ, ಪ್ರತಿ ಸಲಕ್ಕೆ 3/4 ಲೀಟ್ರ್ 3 ಸಲ
ಹಾಕಿ ಸೋಸ್ಕೊಂಡಿರೋದು. ನನಗೆ 2.5 3 ಲೀಟ್ರಷ್ಟು ಶಾಂಪು ಸಿಕ್ಕಿದೆ ಇದು ಒಂದು ಸಲ ಮಾಡಿದಾಗಿಂದ. ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡೋದು ಇದನ್ನೇ. ಸೊ 2 ತಿಂಗಳಷ್ಟು ನನಗೆ ಬ್ಯಾಲೆನ್ಸ್ ಆಗುತ್ತೆ ಈ ಒಂದು ಸಲ ಶಾಂಪು ಮಾಡಿದರೆ. ನಾನು 3 ಸಲ ಅದೇ ರೀತಿ ರಿಪೀಟ್ ಕುದಿಸಿ ಸೋಸ್ಕೊಂಡಾದ್ಮೇಲೆ 4ನೇ ಸಲಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಅಗಸೆ ಇದ್ವಲ್ಲ ಅವನ್ನ ಅಗಸೆನ ಅದೇ ಫಸ್ಟ್ ಟೈಮು ಲಾಸ್ಟ್ ಟೈಮ್ 3rd ಟೈಮ್ ಸೋಸಿ ಇಟ್ಕೊಂಡಿದ್ದನ್ನು ಸಪ್ರೇಟ್ ಇಟ್ಕೊಂಡಿದ್ದೆ. ಯಾಕೆಂದರೆ ಅದು ಸ್ವಲ್ಪ ನೀರಾಗಿರುತ್ತೆ ಅಂತ. ಆ 3rd ಟೈಮ್ ಸೋಸಿ ಇಟ್ಕೊಂಡಿರೋದಕ್ಕೇ ಅಗಸೆ ಬೀಜ ನಾವೇನು ನೆನೆಸಾಕಿದ್ವಲ್ಲ ಆ ಅಗಸೆ ಬೀಜನ ಹಾಕಿ ಮತ್ತೆ ಸೋಸ್ಕೊಳ್ತಾ ಇದ್ದೀವಿ. ನೋಡಿ, ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತಂದೇಳಿ. ಅದಕ್ಕೆ ಫಸ್ಟ್ 2 ಸಲ ಸೋಸ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಏನು ಅಂತಂದರೆ ತುಂಬ ತಿಕ್ಕಾಗಿ ಬರುತ್ತೆ ಶಾಂಪು. ತುಂಬ ತಿಕ್ಕಾಗಿರುತ್ತೆ, ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಸಿಲ್ಕಿ ಸ್ಮೂತ್ ಹೇರ್ ಇರುತ್ತೆ. ಆ್ಯಕ್ಚುಲಿ ಇದು 100% ಸಿಲ್ಕಿ ಸ್ಮೂತ್ ಹೇರನ್ನು ಕೊಡೋದಿಲ್ಲ. ಇದಕ್ಕೆ ಕೆಲವೊಂದನ್ನು ಆ್ಯಡ್ ಮಾಡಬೇಕು. ನಾವೀಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ಶಾಂಪು ಬೇಸನ್ನು ಆ್ಯಡ್ ಮಾಡ್ತೀವಿ. ಶಾಂಪು ಬೇಸು ಮತ್ತು ಕೂದಲು ಸಾಫ್ಟಾಗಿ ಶೈನಿಂಗ್ ಆಗಿರೋದಕ್ಕೋಸ್ಕರನೂ. ಯಾಕೆಂದರೆ ಹೋಮ್ ಮೇಡಲ್ಲಿ ಏನಾಗುತ್ತೆ, ಕೂದಲು ತುಂಬ ಹಾರ್ಡ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಇದಕ್ಕೆ ಗ್ಲಿಸರಿನ್ನ ವೆಜಿಟೇಬಲ್ ಗ್ಲಿಸರಿನ್ನ ಹಾಕ್ತೀವಿ. 1 ಲೀಟ್ರಿಗೆ 200 ml, 1 ಲೀಟ್ರಿಗೆ 50 ml ಪ್ರಕಾರ ಒಂದು 3 ಲೀಟ್ರ್ ಅಂತಂದರೆ 150 ml ಇಂದ 300 ml ವರೆಗೂ ಹಾಕ್ಬೋದು. ನಾನು 2.5 ಲೀಟ್ರು ನಾವು ಮಾಡಿರೋಂತಹ ಶಾಂಪುಗೆ, ಹೋಮ್ ಮೇಡ್ ಶಾಂಪುಗೆ 1/2 ಮುಕ್ಕಾಲು ಲೀಟ್ರಷ್ಟು ಶಾಂಪು ಬೇಸನ್ನು ಹಾಕ್ತೀನಿ. ಅಲ್ಲಿಗೆ 1 ಲೀಟ್ರಿಗೆ 1/4 ಲೀಟ್ರಷ್ಟು ಶಾಂಪು ಬೇಸ್ ಸಾಕು ಅಂದ್ಕೊಳ್ತೀನಿ. ಇದು ನಿಮಗೆ ಯಾವುದು ಬೇಕು ಅಂತಂದರೆ ನಾನು ಇದರಲ್ಲಿ ತೋರಿಸಿದ್ದೀನಿ, ಅದು ಚೆನ್ನಾಗಿ ಬರುತ್ತೆ ಗ್ಲಿಸರಿನ್ನು. ಹಾಗೆಯೇ ಶಾಂಪು ಬೇಸ್ ಯಾವುದು ಅಂದರೆ ನೀಲ್ಪಟ್ಟ ಅಂತ ಸಿಗುತ್ತೆ ಮೀಶೋದಲ್ಲಿ, ಅದನ್ನು ನಾನು ತೊಗೊಂಡಿರೋದು. ಅದು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ನಿಮಗೆ ಹೇಳಿದೆ, ಲಾಸ್ಟಿಗೆ ಒಂದು ಸೀಕ್ರೆಟ್ ಟಿಪ್ಪನ್ನು ಹೇಳ್ಕೊಡ್ತೀನಿ ನಾನು. ಶಾಂಪು, ಹೋಮ್ ಮೇಡ್ ಶಾಂಪು ಆದ್ರೂ ಅದು ತುಂಬ ತಿಕ್ಕಾಗೋದಕ್ಕೆ ಯಾವ ರೀತಿ ಮಾಡಬೇಕು ಅಂತಂದೇಳಿ ನೋಡಿ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಅಂಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಸುಮಾರು 10 ಗ್ರಾಮ್ ಆದರೆ ನಾವೀಗ ಮಾಡಿರೋಂತಹ ಶಾಂಪುಗೆ ಸಾಕಾಗುತ್ತೆ. 10 ಗ್ರಾಮ್ ಅಂಟು ಅದೆಷ್ಟು ದೊಡ್ಡ ಬಟ್ಲಿದೆ ಅಷ್ಟರಲ್ಲಿ ತುಂಬುತ್ತೆ. ಅದು 10 ಗ್ರಾಮ್ ಅಷ್ಟು ಅಂಟು. ಸೊ ಇದನ್ನು 2 ಅವರ್ ನೆನೆಸ್ಕೊಂಡ್ರೆ ಸಾಕು ನೀವು ಮಾಡೋದಕ್ಕಿಂತ ಮುಂಚೆ, ಅಥವಾ ನಾನು ಆಗಲೇ ಮಿಕ್ಸಿ ಮಾಡಿ ನೆನಾಕ್ತಿರಲ್ಲ ಆವಾಗಲೇ ನೆನೆಸ್ಕೊಂಡ್ರೆ ಸಾಕು. ಇದೆಷ್ಟು ಅಂದರೆ ಮಿಕ್ಸಿ ಮಾಡಿಯೇ ಹಾಕಬೇಕು, ಹಾಗೆ ದಯವಿಟ್ಟು ಹಾಕಬೇಡಿ. ಮಿಕ್ಸಿ ಮಾಡಿದಷ್ಟು ತುಂಬ ತಿಕ್ಕಾಗುತ್ತೆ ಶಾಂಪೂ. ನಾನು ಆಗಲೇ ಹೇಳೋದನ್ನು ಮರ್ತುಬಿಟ್ಟೆ, ಶಾಂಪು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಾದ್ರೆ ಇದನ್ನು ಗಮ್ಮನ್ನು ಸಹ, ಅಂಟನ್ನು ಸಹ ಮಿಕ್ಸಿ ಮಾಡಿ ಹಾಕ್ಕೊಳ್ಬೇಕು. ಹಾಗೆಯೇ ನಾವೇನು ಹಾಕ್ತೀವಲ್ಲ, ಗ್ಲಿಸರಿನ್ ಆಗಿರ್ಬೋದು, ಶಾಂಪು ಬೇಸ್ ಆಗಿರ್ಬೋದು, ಸ್ವಲ್ಪ ಶಾಂಪು ಉಗುರು ಬೆಚ್ಚಗಿದೆ ಅನ್ಬೇಕಾದ್ರೆ ಹಾಕೋಬೇಕು. ಯಾಕೆಂದರೆ ಇದು ಬ್ಲೆಂಡ್ ಆಗಬೇಕು ಚೆನ್ನಾಗಿ. ಬ್ಲೆಂಡ್ ಆಯಿತು ಅಂದರೆ ನಮಗೆ ಶಾಂಪು ತುಂಬ ತಿಕ್ಕಾಗಿ ಚೆನ್ನಾಗಿರುತ್ತೆ, ತುಂಬ ಗಟ್ಟಿ ಶಾಂಪು ಬರುತ್ತೆ. ನೋಡಿ, ನಾನು ಮಿಕ್ಸಿ ಮಾಡಿ ಹಾಕಿದ್ದೀನಿ. ಎಷ್ಟು ಗಟ್ಟಿಯಾಗಿದೆ ಅಂತ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇದೆ. ನಾವೀಗ ಇದನ್ನು ಏನು ಮಾಡ್ತಾಯಿದ್ದೀವಿ, ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡೋದಕ್ಕೆ ಹಾಕ್ತಾಯಿದ್ದೀವಿ. 2 and after 3 ಲೀಟ್ರ್ ಅಂತೂ ಶಾಂಪು ನಮಗೆ ಬಂದಿದೆ, ಅದರಲ್ಲಿ 2 ಮಾತಿಲ್ಲ. ಈ ರೆಸಿಪಿ ಏನು ಅಂದರೆ ಕನ್ಸಿಸ್ಟೆನ್ಸಿ ಮುಖ್ಯ. ನೀವು ಇದನ್ನು ಒಂದು ಸಲ ಮಾಡಿದೆ, 2 ತಿಂಗಳು ಯೂಸ್ ಮಾಡಿದೆ ಬಿಟ್ಟೆ ಅಂದರೆ ಮತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ರಿಪೀಟಾಗಿ ಯೂಸ್ ಮಾಡ್ತಾ ಬಂದರೆ 100% ನನ್ನ ಹೇರ್ ಫಾಲ್ ಅಂತೂ 100% ಕಡಿಮೆ ಆಗಿದೆ. ನನ್ನ ಮಕ್ಕಳ ಹೇರ್ ಫಾಲ್ ಕಡಿಮೆ ಇದೆ. ಕೂದಲು ತುಂಬ ತೆಳ್ಳಗಿದ್ರು, ಕಣ್ಣಿಗೆ ಕಾಣಿಸ್ತಾನೆ ಇರಲಿಲ್ಲ, ಅಂಥ ಕೂದಲೆಲ್ಲ ತುಂಬ ದಪ್ಪ ಬೆಳೀತಾ ಇದೆ. ಸೊ ಅದಕ್ಕೋಸ್ಕರ ನಿಮಗೂ ಈ ಶಾಂಪು ಯೂಸ್ ಆಗಲಿ ಅಂತಂದೇಳಿ ನಿಮಗೂ ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಇದು ಯೂಸ್ಫುಲ್ ಅಂತ ಅನ್ನಿಸ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಅವಶ್ಯಕತೆ ಇದೆ, ಹೇರ್ ಫಾಲಿಂದ ಓಡಾಡ್ತಿದ್ದಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ. ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ಪದೇ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿದೆ ರೆಸಿಪಿ. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.